ಇದು ಸಹ ತುಂಬ ಚೆನ್ನಾಗಿದೆ. ಇದು ನಾನು ಓದಿ ತುಂಬ ದಿನ ಆಗಿಬಿಟ್ಟಿದೆ, ನನಗೂ ಸ್ವಲ್ಪ ಮರ್ತೋಗಿದೆ. ಒಂದು ಹುಡುಗಿ ಬರೆದಿರೋವಂಥ ಡೈರಿ. ಅಂದರೆ ಅಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ ಅವ್ರ ದೇಶದಲ್ಲಿ, ಆಗೆಲ್ಲ ಏನೇನಾಯಿತು ಅಂತ ಹುಡುಗಿ ಬರೆದಿರೋ ಹುಡುಗಿ. ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ಇದು ತುಂಬ ಸ್ಪೆಷಲ್ ವ್ಲಾಗು. ನನಗೆ ಸ್ಪೆಷಲ್ ಅನ್ನೋದಕ್ಕಿಂತ ಒಂಥರ ಮನಸ್ಸಿಗೆ ನೋವಾಗುವಂಥ ವ್ಲಾಗು. ಏನೂ ಇಲ್ಲ ಫ್ರೆಂಡ್ಸ್, ಅಂಥದ್ದೆಲ್ಲ. ನಾನು ಓದಿರುವಂಥ ಬುಕ್ಸ್ಗಳೇನಿದೆ, ನಾವೆಲ್ಸು, ಅದನ್ನು ನಾನು ರೀಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ಒಂದು ಒಳ್ಳೆ ಪ್ಲಾಟ್ಫಾರ್ಮು. ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ, ಯಾವ್ಯಾವ ಬುಕ್ಕು ಬರೆದಿರೋರು ಯಾರಾದ್ರದ್ದು ಏನು ಅಂತ ಸ್ವಲ್ಪ ಚಿಕ್ಕದಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ. ಓಕೆ, ಎಲ್ಲ ಇದು ಲೊಕೇಶನ್ ಬಂದು ತುಮಕೂರು ಫ್ರೆಂಡ್ಸ್, ನಾನು ಮುಂಚೆನೇ ಹೇಳ್ಬಿಡ್ತೀನಿ. ಓಕೆ, ಎಲ್ಲ ಇದ್ರ ಪರವಾಗಿಲ್ಲ, ನಾವು ತುಮಕೂರಿಂದ ಕಲೆಕ್ಟ್ ಮಾಡ್ಕೋತೀವಿ ಅಥವಾ ನಮಗೆ ಪೋಸ್ಟ್ ಮಾಡಿ ಅಂತ ಅನ್ನೋಗಿದ್ರೆ ಅದು ಬೇರೆ ಪ್ರಶ್ನೆ. ನಾನು ಏಕೆಂದರೆ ಮೊನ್ನೆ ಹೀಗೆ ಆಯಿತು, ನಾನು ಕ್ಲಾನ್ ಕಾರ್ಟ್ ಅಂತ ಒಂದು ವೆಬ್ಸೈಟ್ ಬರುತ್ತೆ, ಅದರಲ್ಲಿ ಸಹ ಅಪ್ಲೋಡ್ ಮಾಡಿದ್ದೆ. ಒಬ್ಬರು ಅಲ್ಲಿಂದ ನಂಬರ್ ತೊಗೊಂಡ್ಬಿಟ್ಟು ಮೆಸೇಜ್ ಎಲ್ಲ ಮಾಡಿದ್ರು, ಎಲ್ಲ ಕೇಳಿ ಪ್ರೈಸು ಎಲ್ಲ ಹೇಳಾದ್ಮೇಲೆ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ತುಮಕೂರಿಂದ ನಾವು ಪಿಕ್ ಮಾಡೋಕ್ಕಾಗಲ್ಲ ಅಂತ. ಸೊ ಸುಮಾರು ನಂಗೆ ಒಂದು 3 ಡೇಸ್ ಸುಮ್ಮನೆ ಇವ್ರ ಜೊತೆ ಚಾಟ್ ಮಾಡೋದ್ರಲ್ಲೇ ವೇಸ್ಟ್ ಆಗೋಗ್ಬಿಡ್ತು. ಸೊ ಹಾಗಾಗಿ ತುಮಕೂರಿಂದ ಇದನ್ನು ಪಿಕ್ ಮಾಡಬೇಕಾಗುತ್ತೆ. ಇಲ್ಲ ನೀವು ಸ್ಪೀಡ್ ಪೋಸ್ಟ್ ಕೊರಿಯರ್ಗೆ ನೀವು ಚಾರ್ಜಸ್ ಮಾಡ್ಕೋತೀರ, ನೀವು ಎಲ್ಲಿಗೆ ಹೇಳಿದ್ರು ಅಲ್ಲಿಗೆ ಕಳಿಸ್ಕೊಡ್ತೀನಿ. ಬಟ್ MRP ಪ್ರೈಸ್ಗಂತೂ ಕೊಡೋಕ್ಕಾಗಲ್ಲ ಅಲ್ವಾ, ಯೂಸ್ ಮಾಡಿರೋ ಬುಕ್ಸು. ಬಟ್ ಎಲ್ಲ ಬುಕ್ಸು ಸಹ, ಕೆಲವೊಂದು ಬುಕ್ಸ್ ಬಿಟ್ಟು ಎಲ್ಲ ಬುಕ್ಸು ಸಹ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ನೋಡಿ, ನಮ್ಮ ಕನ್ನಡ ಸಾಹಿತ್ಯ ಬೆಳಿಬೇಕು ಅಂದರೆ ಈಗ ಇದನ್ನು ಇಟ್ಕೊಂಡು ಯೂಸ್ ಇಲ್ಲ. ನಾನು ಓದಾಗ್ಬಿಟ್ಟಿದೆ ಆಗಲೇ. ಸುಮ್ಮನೆ ನಮ್ಮನೇಲಿ ಮತ್ತೆ ಬೇರೆ ಯಾರು ಓದಲ್ಲ, ನನಗೆ ಹುಚ್ಚಿಡಿಸ್ಕೊಂಡಿಲ್ಲ. ಸೊ ಇಟ್ಕೊಂಡು ಏನು ಮಾಡಲಿ ಅಂತ. ಓಕೆ, ಕಾಣಿಸ್ತಾ ಇದೆಯಲ್ಲ, ಕ್ಲಿಯರ್ ಇದೆ. ಈ ಬುಕ್ನ ರೀಸೇಲ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಬುಕ್ಸ್ ಅಷ್ಟೂ ಲಿಸ್ಟ್ ಇದರಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಹಾಕಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಾವೆಲ್ಸ್ ಅದೆಲ್ಲ ಓದೋರಿದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆ ಬೇಕಿದ್ರೆ ನನಗೆ ಕಮೆಂಟ್ ಹಾಕಿ, ನಾನು ನಿಮ್ಮ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಮೊದಲನೇ ಬುಕ್ ಬಂದು ಎಂಡಮುರಿ ವೀರೇಂದ್ರನಾಥ ಅವ್ರದ್ದು ಕಪ್ಪಂಚು ಬಿಳಿ ಸೀರೆ ಅಂತ. ರಾಜಾ ಚಂಡೂರವರು ಇದನ್ನು ಟ್ರಾನ್ಸ್ಲೇಟ್ ಮಾಡಿರೋದು. ಇದು ಒಂದು ಸೀರೆ ಕಂಪ್ನಿಗೆ ಸಂಬಂಧಪಟ್ಟಿದ್ದ ಬುಕ್ಕು, ತುಂಬ ಚೆನ್ನಾಗಿದೆ. ಅಂದರೆ ಒಂದು ನಾರ್ಮಲ್ ಕಾದಂಬರಿ, ತುಂಬ ಚೆನ್ನಾಗಿದೆ. ಎರಡನೇದು ಬಂದು ನಮ್ಮ ಪೂಚಂತೆ ಅವ್ರದ್ದು ಕರ್ವಾಲು. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಬುಕ್ಗಳ ಬಗ್ಗೆ ಹೇಳೋ ಹಾಗೆ ಇಲ್ಲ, ಕರ್ವಾಲೂ ತುಂಬ ಚೆನ್ನಾಗಿದೆ. ಮೂರನೇದು ಬಂದು ದ ಡೈರಿ ಆಫ್ ಎ ಯಂಗ್ ಗರ್ಲ್ ಅನ್ನೆ ಫ್ರ್ಯಾಂಕ್ ಅಂತ. ಇದು ಸ್ವಲ್ಪ ಹಳೆಯದಾಗಿದೆ. ಸೊ ಇದು ನಿಮ್ಗೆ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ. ಸ್ವಲ್ಪ ಹಳೆಯದಾಗಿರೋದ್ರಿಂದ ಹೀಗಾಗ್ಬಿಡುತ್ತೆ ಬುಕ್ಸ್, ಅದಕ್ಕೋಸ್ಕರ ನಾನು ರೀಸೆಲ್ಲಿಗೆ ಪ್ಲ್ಯಾನ್ ಮಾಡ್ತಾ ಇರೋದು. ದ ಡೈರಿ ಆಫ್ ಎ ಯಂಗ್ ಗರ್ಲ್ ಅನ್ನೆ ಫ್ರ್ಯಾಂಕ್ ಅಂತ ಈ ಬುಕ್ಕು. ಇದು ಸಹ ತುಂಬ ಚೆನ್ನಾಗಿದೆ. ಇದು ನಾನು ಓದಿ ತುಂಬ ದಿನ ಆಗಿಬಿಟ್ಟಿದೆ, ನನಗೂ ಸ್ವಲ್ಪ ಮರ್ತೋಗಿದೆ. ಒಂದು ಹುಡುಗಿ ಬರೆದಿರೋವಂಥ ಡೈರಿ. ಅಂದರೆ ಅಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ ಅವ್ರ ದೇಶದಲ್ಲಿ, ಆಗೆಲ್ಲ ಏನೇನಾಯಿತು ಅಂತ ಹುಡುಗಿ ಬರೆದಿರೋ, ಹುಡುಗಿ ಸತ್ತೋದ್ಮೇಲೆ ಇದು ಸಿಕ್ಕ ಮೇಲೆ ಇದು ಡೈರಿ ಸಿಗುತ್ತೆ, ಆಗ ಇದನ್ನು ಬುಕ್ ಮಾಡಿದ್ದಾರೆ. ಆ್ಯಕ್ಚುಲಿ ಫಿಲಮು ಸಹ ಇದೆ. ಇದು ನಮ್ಮ ಅಕ್ಕನ ಮಗಳು ಹೇಳಿದ್ರು ಫಿಲಮ್ ಸಹ ಇದೆ ಅಂತ. ಸೊ ಈ ಬುಕ್ ಸಹ ತುಂಬ ಚೆನ್ನಾಗಿದೆ. ಮೂರನೇದು ಬಂದು ಫ್ರೆಂಡ್ಸ್, ಕಳೆದೋಗ್ಬಿಡ್ತೀರ ನಮ್ಮ ರವಿ ಬೆಳಗೆರೆ ಅವರ ಮಾಟಗಾತಿ. ಹೆಂಗಿದೆ ಅಂದರೆ, ಯಪ್ಪ, ಈ ಬುಕ್ಕು ಮುಗಿಸೋರ್ಗು ನಾನು ನಿದ್ದೆ ಮಾಡಿಲ್ಲ, ಹಂಗೆ ಹುಚ್ಚಿಡಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿದೆ. ಯಾರಿಗೆ ಸ್ವಲ್ಪ ಈ ಥ್ರಿಲ್ಲರು, ಹಾರರು ಇದೆಲ್ಲ ಆಸಕ್ತಿ ಇರುತ್ತಲ್ಲ ಅಂಥವ್ರಿಗೆ ಹೇಳೋ ಮಾಡಿಸಿರೋವಂಥ ಬುಕ್ಕು ಮಾಟಗಾತಿ. ತುಂಬ ಒಳ್ಳೆ ಕಂಡೀಷನಲ್ಲಿದೆ ಫ್ರೆಂಡ್ಸ್. ಒಂದು ಲೈನ್ ಸಹ ಹಾಕಿಲ್ಲ, ನಾನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಯಾಕೆ ನಂಗೆ ಬುಕ್ಸ್ ಅಂದರೆ ಅಷ್ಟು ಇಷ್ಟ. ಆ್ಯಕ್ಚುಲಿ ನಂಗೆ ಸೇಲ್ ಮಾಡೋಕ್ಕೆ 1% ಇಷ್ಟ ಇಲ್ಲ. ಇಟ್ಬಿಟ್ರೆ ಏನಾಗುತ್ತೆ, ಹಿಂಗಾಗುತ್ತೆ. ಓದಿರೋ ಬುಕ್ ನೀವೆಲ್ಲ ಇನ್ನೊಂದ್ಸತಿ ಓದೋಕ್ಕಾಗಲ್ಲ. ಇದೇನು ಅಮೌಂಟ್ ಬರುತ್ತಲ್ಲ, ಇದರಲ್ಲಿ ನಾನು ಬೇರೆ ಬುಕ್ಸ್ ತೊಗೋಬೋದು. ಬೆಂಗಳೂರಲ್ಲಿದ್ದರೆ ರೀಸೇಲ್ ಈಸಿ, ಬಟ್ ತುಮಕೂರಲ್ಲಿ ಯಾರೂ ರೀಸೇಲಿಂಗ್ ತೊಗೊಳ್ಳೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ದೀಪಕ್ ಗುಪ್ತಾ ಅಂತ, ಅವರು ದ ಗರ್ಲ್ ವಿತ್ ನೋ ಡ್ರೀಮ್ಸ್ ಅಂತ. ಇದು ತುಂಬ ಚೆನ್ನಾಗಿದೆ ಬುಕ್ಸು, ಸಿಂಪಲ್ ಬುಕ್ಸ್. ಇದು ಏನೊಂದು 65 ರೂಪಾಯಿ. ಇಷ್ಟು ಬುಕ್ಕಲ್ಲಿ ಯಾವ್ದಾದ್ರು ಒಂದು ತೊಗೊಂಡವ್ರಿಗೆ ಫ್ರೀ ಕೊಡ್ತೀನಿ, ಯಾರು ಜಾಸ್ತಿ ತಗೋತಾರೋ ಅವ್ರಿಗೆ ಇದು ಫ್ರೀನೇ. ಇನ್ನು ಇದು ಬಂದು ಪ್ರದೋಷ ರವಿ ಬೆಳಗೆರೆ ಅವರು ಬರೆದಿರೋವಂಥದ್ದು. ಇದು ತುಂಬ ಚೆನ್ನಾಗಿದೆ, ಬಟ್ ಕಂಪ್ಲೀಟ್ ಇಲ್ಲ ಬುಕ್. ಇದು ಮೇ ಬಿ ನೆಕ್ಸ್ಟು ಕಂಪ್ಲೀಟ್ ಮಾಡ್ತೀವಿ ಅಂತ ಹಾಕಿದ್ದಾರೆ ಲಾಸ್ಟಲ್ಲಿ. ಒಂದು ಅರ್ಧಕ್ಕೆ ನಿಂತಿರುವಂಥ ಬುಕ್ಕು. ಬಟ್ ಎಷ್ಟು ನೀವು ಓದ್ತಿರಲ್ಲ ಅಷ್ಟುವರೆಗೂ ಹಿಂಗಿರಿಸ್ಕೊಡುತ್ತೆ ನಿಮ್ಮನ್ನು ಓದೋದಕ್ಕೆ ಬುಕ್ಕು, ಅಷ್ಟು ಚೆನ್ನಾಗಿದೆ. ಇನ್ನೂ ಒಂದು ಇದು ತುಂಬ ಫೇಮಸ್, ಈಗ ಜಪಾನೀಸ್ ಲೈಫ್ ಸ್ಟೈಲ್ ಬಗ್ಗೆ ಇರುವಂಥದ್ದು. ಇದು ಸ್ವಲ್ಪ ಹಳೆಯದಾಗಿದೆ. ಸೊ ಇದನ್ನು ಸ್ವಲ್ಪ ಕಮ್ಮಿ ರೇಟ್ಗೆ ಸಿಗುತ್ತೆ ನಿಮಗೆ.
ಈ ಬುಕ್ ಸಹ ತುಂಬ ಚೆನ್ನಾಗಿದೆ. ಎಲ್ಲ ಹೊಸ ತಗೊಂಡು ಓದೋದಕ್ಕಾಗಲ್ಲ ಅನ್ನೋರು ಇದಕ್ಕೆ ಕಮೆಂಟ್ ಹಾಕಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇದು ಸರ್ಪ ಸಂಬಂಧ ಮಾಟಗಾತಿ ಓದಿದ್ಮೇಲೆ ಇದನ್ನು ಓದಲೇಬೇಕು, ಇಲ್ಲಾಂದರೆ ಹುಚ್ಚಿಡಿಯುತ್ತೆ. ಅಷ್ಟು ಚೆನ್ನಾಗಿರುವಂಥ ಬುಕ್ಕು ಸರ್ಪ ಸಂಬಂಧ. ಇದು ಸಹ ನೋಡಿ ಎಷ್ಟು ಒಳ್ಳೆ ಕಂಡೀಷನ್ನಲ್ಲಿದೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಬುಕ್ಕು. ಹೇಳಿದ್ನಲ್ಲ ಈ ಮಾಟಗಾತಿ, ಕರ್ವಾಲು, ಇವೆಲ್ಲ ಹಿಂಗೆ ಅಂದರೆ ನೀವು ಕೂತು ಓದೋದಕ್ಕೆ ಶುರು ಮಾಡಿಬಿಟ್ರೆ ಒಂದು ಬೇರೆ ಲೋಕ ಅದು, ಹಂಗೆ ಅನಿಸ್ಬಿಡುತ್ತೆ ನಿಮಗೆ. ಇನ್ನೊಂದು ಈ ಬುಕ್ಕು ನಂಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್, ಯಾಕೆಂದರೆ APJ ಅಬ್ದುಲ್ ಕಲಾಂ ಅವ್ರ ವಿಂಗ್ಸ್ ಆಫ್ ಫೈರ್ ಅವ್ರ ಬಯೋಗ್ರಫಿ ಇದು ನನ್ನ ಹಾರ್ಟಿಗೆ ತುಂಬ ಹತ್ತಿರ ಆಗಿರುವಂಥದ್ದು. ಬಟ್ ಏನು ಅಂದರೆ ನಾನು ಓದಾಗಿದೆ ನೋಡಿ, ಇದನ್ನು ಈಗಲೂ ಸಹ ಎಷ್ಟು ಒಳ್ಳೆ ಕಂಡೀಷನಲ್ಲಿ ಇಟ್ಕೊಂಡಿದ್ದೀನಿ. ಓದಾಗಿದೆ, ಸುಮ್ಮನೆ ಇಟ್ಕೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇದರೊಳಗೆ ಏನೇನೋ ಇಟ್ಟಿದ್ದೀನಿ. ನಾನು ಇದು ಸಹ ಅಷ್ಟೇ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಈ ಯೂತ್ಸ್ ಇರ್ತಾರಲ್ಲ ಅವ್ರು ಇದನ್ನು ಓದಲೇಬೇಕು ನೋಡಿ. ಇನ್ನು ನಮ್ಮ ಪೂಚಂತೆ ಅವರ ಚಿದಂಬರ ರಹಸ್ಯ, ಇದು ಸಹ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ನಮ್ಮ ರವಿ ಬೆಳಗೆರೆ ಅವ್ರದ್ದು, ಪೂಚಂತೆ ಅವ್ರದ್ದು ಬುಕ್ಸ್ ಓದ್ತಾ ಇದ್ದರೆ ನಾವು ಇಲ್ಲಿರೋ ವರ್ಡ್ನ ಮರ್ತು ಬಿಡ್ತೀವಿ, ಆ ಥರ ಬುಕ್ ಒಳಗೆ ಮುಳುಗೋಗ್ಬಿಡ್ತೀವಿ. ನಾನಂತೂ ಹಾಗೆ ಓದೋದು, ಯಾವುದೇ ಓದಿದ್ರೂ. ಇದು ಸಹ ತುಂಬ ಒಳ್ಳೆ ಕಂಡೀಷನಲ್ಲಿದೆ, ನೀವು ನೋಡ್ಬೋದು ಫ್ರೆಂಡ್ಸ್. ಯಾವ ಬುಕ್ಕು ಇಕ್ಕಿಗಾಗಿ ಅದು ಅನ್ನೆ ಫ್ರ್ಯಾಂಕ್ ತೋರಿಸಿದ್ನಲ್ಲ, ಅದೆಲ್ಲ ತುಂಬ ಮುಂಚೆ ತೊಗೊಂಡಿದ್ದು, ಹಾಗಾಗಿ ಅದಾಗಿದೆ. ಬಿಟ್ಟರೆ ಇನ್ನೆಲ್ಲರೂ ಒಳ್ಳೆ ಇದರಲ್ಲೆಲ್ಲ. ಇದು ಜುಗಾರಿ ಕ್ರಾಸ್ ಪೂಚಂತೆ ಅವ್ರದ್ದು, ಇದು ಸಹ ಒಳ್ಳೆ ಕಂಡೀಷನ್ನಲ್ಲೇ ಇದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನಮ್ಮ ರವಿ ಬೆಳಗೆರೆ ಆತ್ಮ. ಈ ಆತ್ಮನೂ ಅಷ್ಟೇ, ಈ ಹಾರರ್ ಸ್ಟೋರೀಸ್ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ. ಇದು ಅಷ್ಟೇ ಸೂಪರ್ವಾಗಿದೆ. ಹೆಂಗೆ ಅಂದರೆ ಈ ಬುಕ್ಕುಗಳೆಲ್ಲ ಓದಬೇಕಾದ್ರೆ ನಾನಂತೂ ಬೇರೆ ಲೋಕದಲ್ಲೇ ಇದ್ದು ಓದ್ತಾ ಇದ್ದೆ, ಅಷ್ಟು ಚೆನ್ನಾಗಿದೆ. ಇದು ತಾರಾಸ್ ಅವರ ರಕ್ತರಾತ್ರಿ. ನಾನು ದುರ್ಗಿ ಅಲ್ವಾ, ಸೊ ದುರ್ಗಕ್ಕೆ ಸಂಬಂಧಪಟ್ಟಿದ್ದ ಬುಕ್ ಓದಲೇಬೇಕು ಅಂತ ತಗೊಂಡು ಓದಿದ್ದಂಥದ್ದು. ಇದು ಚಿತ್ರದುರ್ಗದ ಒಂದು ಫೋಟೋ ಇದರಲ್ಲಿದೆ, ಹಳೆಯ ಫೋಟೋ. ಇದು ತುಂಬ ಹಳೆ ಬುಕ್ಕೇನೆ, ಬಟ್ ಕಂಡೀಷನ್ ಚೆನ್ನಾಗಿದೆ. ತಾರಾಸು ಅವ್ರದ್ದು ರಕ್ತರಾತ್ರಿ, ಎಲ್ಲ ಚಿತ್ರದುರ್ಗದ ಇದ್ರ ಬಗ್ಗೆ, ಬಟ್ ಕಾದಂಬರಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನೂ ಬಂದರೆ ನಿಮಗೆ ಸೈಕೋಪಾತ್, ಇದು ನಮ್ಮ ರವಿ ಬೆಳಗೆರೆ. ನನಗೆ ಪೂಚಂತೆ ರವಿ ಬೆಳಗೆರೆ ಇಬ್ಬರು ಬುಕ್ಸು ಹುಚ್ಚಿಡಿಸ್ಕೊಂಡು ಹೋಗ್ತೀನಿ, ನಾನು ಅಷ್ಟು ಇಷ್ಟ ಆಗಿದೆ ಇಬ್ಬರು ಬುಕ್ ಓದೋಕ್ಕೆ ನನಗೆ. ಈ ಸೈಕೋಪಾತ್ ಸರಣಿ ಹಂತಕ, ಇದು ಅಷ್ಟೇ ನೀವು ಓದ್ತಾ 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 ಒಂಥರ ಕಿಕ್ಕು ಕೊಡುತ್ತೀವಿ ಎಲ್ಲ. ಇದು ನಮಗೆ ಈ ಅಂಥಲ್ಲ ಗುಂಡಾಕೋರು ಕಿಕ್ ಕೊಡುತ್ತೆ ಅಂತ, ಹಾಗೆ ಈ ಬುಕ್ ಥರ ನಮಗೆ ಕಿಕ್ ಕೊಡುತ್ತೆ ಆ ಥರ ಇರುವಂಥ ಬುಕ್ ಇದು ಸೈಕೋಪಾತ್. ಇದು ತುಂಬ ಒಳ್ಳೆಯ ಕಂಡೀಷನಲ್ಲಿದೆ. ಇಷ್ಟು ಮತ್ತು ಇನ್ನೂ ಹೇಳಿ ಹೋಗೋ ಕಾರಣ ಇದೆ, ಬಟ್ ಅದು ನನ್ನ ಫ್ರೆಂಡ್ ಒಬ್ಬ ನಾನು ಓದಲೇಬೇಕು, ಎತ್ತಿಡು ಅದನ್ನು ಮಾತ್ರ ಸೇಲ್ ಮಾಡಬೇಡ ಅಂದಿದ್ದಾನೆ. ಬಟ್ ಹೇಳಿ ಹೋಗೋ ಕಾರಣ ಅದು ಒಂದು ಫೀಲಿಂಗೇ ಒಂಥರ, ಸೊ ಹಾಗಾಗಿ ನಾನು ಅದು ಬೇಡ ಸೇಲ್ ಮಾಡೋದು ಅಂತ ಎತ್ತಿಟ್ಟಿದ್ದೀನಿ. ಅದು ಮೇಬಿ ನೋಡೋಣ, ಏನಾದರೂ ತೊಗೊಂಡೋಗಿ ಓದಿ ವಾಪಸ್ ಕೊಟ್ಟರೆ ಅದನ್ನು ಸೇಲ್ ಮಾಡ್ತೀನಿ. ಇನ್ನು ಈಗ ನಮಗೆ ರವಿ ಬೆಳಗೆರೆ ತುಂಬ ಫೇವ್ರೇಟ್ ಆ ಥರ ಅವ್ರದ್ದು ಎಲ್ಲ ಬುಕ್ಸು ನಾನು ಆಲ್ಮೋಸ್ಟ್ ಓದ್ತೀನಿ. ಅಂದರೆ ಕೆಲವೊಂದು ಏನು ಇದೆಯಲ್ಲ ಅದು ಬಿಟ್ಬಿಟ್ಟು ಇವೆಲ್ಲ ಏನಾರ ಎಲ್ಲ ಓದಿದ್ದೀನಿ. ಪೂಚಂತೆ ಅವ್ರದ್ದು ಅಷ್ಟೇ, ಯಾವುದು ಥ್ರಿಲ್ಲರ್ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಓದಿದ್ದೀನಿ ನಾನು. ಹೌದು, ಇನ್ನೊಂದು ಬುಕ್ ಪೂಚಂತೆ ಅವ್ರದ್ದು ಇದೆ ಒಳಗಡೆ, ಅದು ನಾನು ಓದಿಲ್ಲ, ಅದಕ್ಕೆ ರೀಸೆಂಟ್ಲಿ ಹಾಕಿಲ್ಲ. ಇವ್ರಿಗೆ ಬಂದುಬಿಟ್ಟು ನಂಗೆ ನೆಕ್ಸ್ಟ್ ಇಷ್ಟ ಆಗಿದ್ದು ಕೌಶಿಕ್ ಕೂಡ ಅಷ್ಟೇ. ಹೌದು, ತಲೆಬುರುಡೆ ಮಿಸ್ಸಿಂಗ್ ಕೇಸ್ ಇದು. ತುಂಬ ಸಿಂಪಲ್ ಸ್ಟೋರಿ, ಬಟ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇವರಿಬ್ಬರನ್ನ ಬಿಟ್ಟಾಗ ನನಗೆ ಈ ಥ್ರಿಲ್ಲರ್ ಸ್ಟೋರೀಸಿಗೆ ಇಷ್ಟ ಆಗಿದ್ದು ಕೌಶಿಕ್ ಕೂಡ ಅಷ್ಟೇ. ಇವ್ರದ್ದು ಇನ್ನೊಂದಿದೆ, ಬಟ್ ಅದು ಊರಲ್ಲಿದೆ, ಸೊ ರೀಸೆಲ್ಗೆ ಈಗ ಹಾಕೋದಕ್ಕಾಗಲ್ಲ. ಇದು ತಲೆಬುರುಡೆ ಮಿಸ್ಸಿಂಗ್ ಕೇಸ್ ಬುಕ್ ಒಳ್ಳೆ ಕ್ವಾಲಿಟಿಲಿದೆ. ಇದು ಬಿಟ್ಟರೆ ಇದು ಸುಮ್ಮನೆ ನಂಗೆ ಸೇಲ್ ಮಾಡಬೇಕು ಅಂತ ಏನಿಲ್ಲ, ಬೇಸಿಕ್ ಹಾರ್ಟಿಕಲ್ಚರ್. ನಾನು ಓದಿದ್ದೀನಿ, ಯಾರಾದರೂ ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್, ಅಗ್ರಿಕಲ್ಚರ್ ಸ್ಟೂಡೆಂಟ್, ನಿಮಗೆ ಬೇಸಿಕ್ ಏನಾದರೂ ಬೇಕು, ನಿಮಗೆ ಕಮ್ಮಿ ಪ್ರೈಸಲ್ಲೇ ಬುಕ್ ಬೇಕು ಅನ್ನೋಂಗಿಲ್ಲ ಕಮೆಂಟ್ ಹಾಕಿ, ನಿಮಗೆ ಈ ಬೇಸಿಕ್ ಹಾರ್ಟಿಕಲ್ಚರ್ ಬುಕ್ ಕಳಿಸ್ಕೊಡ್ತೀನಿ. ಇದು ಸೇಲ್ ಮಾಡೋದಕ್ಕೆ ನನಗೆ ಎಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ ಅಷ್ಟು ಹಿಂಸೆ ಆಗ್ತಾಯಿದೆ. ಇದನ್ನು ಸೇಲ್ ಮಾಡೋ ಉದ್ದೇಶ ಏನಿರಲಿಲ್ಲ, ಬಟ್ ಸುಮ್ಮನೆ ಹೀಗೆಲ್ಲ ಬುಕ್ ತೆಗಿತಾ ಇದು ಸಿಕ್ತು. ಬಟ್ ನನಗೆ ಯೂಸ್ ಇಲ್ಲ ಫ್ರೆಂಡ್ಸ್, ಓದಿದ್ದಾಯಿತು, ಡಿಗ್ರಿ ತೊಗೊಂಡಿದ್ದಾಯಿತು, JRF SRF ಎಲ್ಲ ಮುಗಿದೋಯ್ತು, ಇನ್ನು ಇಟ್ಕೊಂಡು ಏನೂ ಮಾಡೋಂಗಿಲ್ಲ. ಸೊ ಹಾಗಾಗಿ ಹೇಳ್ದೆ ಅಲ್ಲ, ಕ್ಲಾನ್ ಕ್ಯಾಟಲಾಗ್ ನೋಡಿ ಮೆಸೇಜ್ ಮಾಡಿದ್ರು ಅಂತ, ಅವ್ರು ಇದನ್ನು ಬೇಕು ಅಂದಿದ್ರು, ಹಾಗಾಗಿ ಇದಿಷ್ಟು ಬುಕ್ಕು ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಯಾರು ಅಗ್ರಿ ಹಾರ್ಟಿ ಹುಡುಗರು ಇದ್ದರೆ ಎಷ್ಟು ಲಕ್ಷ ಕಟ್ ಮಾಡಿರ್ತೀರ, ಬುಕ್ಸಿಗೆ ಕಟ್ ಮಾಡಿ ಕಿಂಗ್ಡಮ್ ನೋಡ್ತೀರಾ. ಇನ್ ಕೇಸ್ ಓಕೆ, ಇದನ್ನು ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ, ಬೇಕು ಅಂದರೆ ಮೆಸೇಜ್ ಮಾಡ್ಬೋದು. ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿ. ತುಂಬ ಒಳ್ಳೊಳ್ಳೆ ಬುಕ್ಸು ಒಳ್ಳೆ ಕಂಡೀಷನಲ್ಲಿದೆ. ನೀವು ತುಮಕೂರಲ್ಲಿ ಒಂದು ಲೊಕೇಶನಲ್ಲಿ ಕಲೆಕ್ಟ್ ಮಾಡ್ಕೋತೀರಾ ಅಂತಂದರೂ ಓಕೆ, ಇಲ್ಲ ನಿಮಗೆ ಕೊರಿಯರ್ ಮಾಡಬೇಕಂದ್ರೂ ಓಕೆ.
ಇಲ್ಲ ನೀವೇ ಬಂದು ಇಲ್ಲ ಡಿಲಿವರಿ ಈ ಥರದ್ರಲ್ಲಿ ಕಳಿಸ್ಕೊಡಿ, ನಾವು ಶಿಪ್ಪಿಂಗ್ ಚಾರ್ಜಸ್ ನಾವು ಹಾಕ್ಕೋತೀವಿ ಅಂದರೆ ಓಕೆ, ಎಲ್ಲದಕ್ಕೂ ಓಪನ್ ಇದೆ ಈ ಆಪರ್ಚುನಿಟಿ. ಎಲ್ಲ ಒಳ್ಳೆ ಇದರಲ್ಲಿರೋದು, ಬಟ್ MRP ಪ್ರೈಸ್ಗಂತೂ ನಾನು ಕೊಡ್ತಾ ಇಲ್ಲ, ತುಂಬ ಕಮ್ಮಿಗೆ ಕೊಡ್ತೀನಿ. ಇಷ್ಟು ಬುಕ್ಕು ಒಬ್ಬರೇ ತಗೋತೀರಾ ಅಂತಂದರೆ ನಿಮ್ಗೆ ಇನ್ನೂ ಒಳ್ಳೆ ಆಫರೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರೋ ಬುಕ್ಸು. ಸೊ ನೋಡಿ, ನಿಮಗೆ ಬೇಕಾದರೆ, ನಿಮ್ಮ ಫ್ರೆಂಡ್ಸಿಗೆ ಬೇಕಾದ್ರೆ, ಯಾರಿಗೆ ಬೇಕಾದರೂ ಪರವಾಗಿಲ್ಲ, ನನಗೆ ಕಮೆಂಟ್ ಮಾಡಿ, ಈ ವಿಡಿಯೋಕ್ಕೆಲ್ಲ ಕಮೆಂಟ್ ಮಾಡಿ. ಆ ಬುಕ್ಕು ನಾನು ನೆಕ್ಸ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ನಿಮ್ಮ ನಂಬರ್ ತೊಗೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ. ಇದೊಂಥರ ಹೃದಯ ಭಾರವಾಗಿರೋ ವಿಷಯವೇ. ನನಗೆ ಬುಕ್ಸ್, ನಂದು ಒಂದು ಆಸೆ ಅನ್ನೋದು ಒಂದು ಮಿನಿ ಲೈಬ್ರರಿ ಮಾಡಿಬಿಡ್ಬೇಕು ಅಂತ. ಬಟ್ ಈಗ ನಾವಿರೋ 1 BHK ಮನೇಲಿ ಇವೆಲ್ಲ ಸುಮ್ಮನೆ ಮೇಲೆತ್ತಿಟ್ಟು ನಾನು ತೋರಿಸಿದ್ನಲ್ಲ ಈಗೀಗ ಎಲ್ಲ ಆ ಥರ ಆಗ್ಬಿಡುತ್ತೆ. ಅದ್ರ ಬದಲು ಬೇರೆಯವರಾದ್ರೂ ಓದಲಿ, ಇದರಲ್ಲಿ ಏನು ಅಮೌಂಟ್ ಬರುತ್ತಲ್ಲ ಅದು ನಾನು ನೆಕ್ಸ್ಟು ಬೇರೆ ಬುಕ್ಕುಗಳು ತೊಗೊಳೋದಕ್ಕೆ ಹಾಕೋಣ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ರೀಸೇಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಥವಾ ಯಾವ್ದಾದ್ರು ಬುಕ್ ಸ್ಟೋರ್ ಅವರು ನಾವು ತುಮಕೂರಿಂದ ಆದರೂ ಪರವಾಗಿಲ್ಲ ಕಲೆಕ್ಟ್ ಮಾಡ್ಕೋತೀವಿ ಅನ್ನೋ ಹಾಗಿದ್ರೆ ನಿಮ್ಗೆ ಒಂದು ಒಳ್ಳೆ ರೇಟಲ್ಲೇ ಹಾಕ್ಕೊಡ್ತೀನಿ. ಎಲ್ಲ ಒಳ್ಳೆಯ ಕಂಡೀಷನ್ ಇರೋ ಬುಕ್ಸೇ. ಸೊ ನೋಡಿ, ಈ ವಿಡಿಯೋನ ಕೆಳಗೆ ಕಮೆಂಟ್ ಮಾಡಿ, ನಿಮಗೆ ಈ ಬುಕ್ಸ್ ಈಗ ಸಿಂಗಲ್ ಬೇಕಿದ್ರೂ ಅಷ್ಟೇ, ಇಷ್ಟು ಬೇಕಿದ್ರೂ ಅಷ್ಟೇ ನೀವು ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟು ಪ್ರೈಸಸ್ಸು ಅದೆಲ್ಲ ಮಾತಾಡೋಣ ನಾವು. ನಿಮಗೆ ತುಂಬ ಇದು ಟೋಟಲ್ ಪ್ರೈಸಸ್ ಈ ಬುಕ್ಸ್ಗಳು ಇಷ್ಟು ಇನ್ಕ್ಲೂಡಿಂಗ್ ಬೇಸಿಕ್ ಆರ್ಟಿಕಲ್ಚರು 3,500 ಫ್ರೆಂಡ್ಸ್, 3,500 ರೂಪಾಯಿ ಬುಕ್ಸ್. ಇದು ಗೊತ್ತಿಲ್ಲ, ಅದು ಒಂದು ಹುಚ್ಚು ನನಗೆ, ಅದು ಓದೋದು ಹುಚ್ಚು, ನನಗದು ಆಗಿಬಿಟ್ಟಿದ್ದೀನಿ ಅಮೌಂಟು. ನನಗೆ ರಿಗ್ರೆಟ್ ಅಂತೂ ಇಲ್ಲ, ಯಾಕೆಂದರೆ ಓದೋಷ್ಟು ಸ್ಯಾಟಿಸ್ಫೈಡ್ ಆಗಿದ್ದೀನಿ ನಾನು ಇವೆಲ್ಲ ಬುಕ್ಸ್ ಓದಿ. ಇನ್ನೂ 10 ಸಲ ಬೇಕಿದ್ರೂ ಓದ್ತೀನಿ, ಯಾಕೆಂದರೆ ಅದು ಒಂದು ಸರಿ ಓದಿಟ್ಟಿರೋದಲ್ಲ, ನಾನು ಆಲ್ರೆಡಿ 2-3 ಸತಿ ಓದ್ಬಿಟ್ಟಿದ್ದೀನಿ ಕೆಲವೊಂದು ಬುಕ್ಸ್ ಎಲ್ಲ. ಬಟ್ ಇನ್ನೂ ಓದೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ರೀಸೇಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಯಾರಿಗೆ ಬೇಕಿದ್ರು ಕಮೆಂಟ್ ಮಾಡಿ, ಒಂದು ಬುಕ್ ಆದರೂ ಅಷ್ಟೇ, ಇಷ್ಟು ಬುಕ್ಕು ಬೇಕು ಅಂದರೂ ಅಷ್ಟೇ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಕೆಳಗೆ, ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ನೋಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮಗೆ ಬುಕ್ಸ್ ಓದೋ ಹುಚ್ಚು ಯಾವ ಫ್ರೆಂಡ್ಸ್ಗಳಿರ್ತಾರೆ ಎಲ್ಲ. ಹಾಗೆ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬರೀ ಕುಕಿಂಗ್ ಬ್ಲಾಗ್ಸ್ ಶಾರ್ಟ್ಸ್ ಬರ್ತಿದೆ ಅನ್ಕೋತಿದ್ದೀರಾ, ನನಗೆ ಸಬ್ಸ್ಕ್ರಿಪ್ಷನ್ ಬೇಕು ಅನ್ನೋದಕ್ಕೋಸ್ಕರ ಕುಕಿಂಗ್ ಶಾರ್ಟ್ಸ್ ಹಾಕ್ತಾಯಿದ್ದೀನಿ. ಅದು ಬಿಟ್ಟು ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಇಟ್ಟಿದ್ದೀನಿ. ನೀವು ಎಷ್ಟು ಬೇಗ 500 ಸಬ್ಸ್ಕ್ರೈಬರ್ ಆಗ್ತಾರೋ ಅಷ್ಟು ಬೇಗ ನನ್ನ ಹತ್ರ ಏನೇನು ಕಂಟೆಂಟ್ಸ್ ನಾನು ಪ್ಲ್ಯಾನ್ ಮಾಡಿದ್ದೀನಿ ಅದೆಲ್ಲದು ನಾನು ಎಕ್ಸಿಕ್ಯೂಟ್ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮರೀದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಯಾರಿಗೆ ಬುಕ್ಸ್ ಬೇಕೋ ಅವ್ರು ಕಮೆಂಟ್ ಮಾಡಿ, ಪಕ್ಕದಲ್ಲಿ ಅಂತ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಶಾರ್ಟ್ಸ್ ಹಾಕಲಿ, ಲಾಂಗ್ ವಿಡಿಯೋ ಹಾಕಲಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಆರಾಮಾಗಿ ಹೋಗ್ಬಿಟ್ಟು ನನ್ನ ಚಾನಲಲ್ಲಿ ವೀಡಿಯೋ ನೋಡ್ಬೋದು. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ನಾನು, ಅದಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.